ಸರ್ ಇದೇ ಮೇನ್ ರೋಡು, ಪಕ್ಕದಲ್ಲೇ ನನ್ನ ಲೇಔಟು. ಮಲ್ಲಿಗೆ ನರ್ಸಿಂಗ್ ಕಾಲೇಜು ಎದುರುಗಡೆ ನನ್ನ ಲೇಔಟು. ದೊಡ್ಡದಾದಂಥ ಆರ್ಚು, 30 ಫೀಟ್ ಮೇನ್ ರೋಡು, ಪ್ರಾಪರ್ ಪವರು, ಪ್ರಾಪರ್ ಡ್ರೈನೇಜು, ಪ್ರಾಪರ್ ವಾಟರು. ಸರ್ ಲೇಔಟಲ್ಲಿ 14 ಮನೆ ಬರ್ತಾಯಿದೆ, ಭಯನೇ ಬೇಡ. ಗೇಟೆಡ್ ಕಮ್ಯುನಿಟಿ, ಪ್ರಾಪರ್ ಸೆಕ್ಯೂರಿಟಿ. 15 ನಿಮಿಷಕ್ಕೆ 8ನೇ ಮೈಲಿ, 15 ನಿಮಿಷಕ್ಕೆ ಚಿಕ್ಕಬಾಣಾವರ, 15 ನಿಮಿಷಕ್ಕೆ ಯಲಹಂಕ, 15 ನಿಮಿಷಕ್ಕೆ ರೈಲ್ವೆ ಗೊಲ್ಲಹಳ್ಳಿ. ಸೆಂಟ್ರಲ್ಲೇ ನಮ್ಮ ಲೇಔಟು. ಒಂದಲ್ಲ ಎರಡಲ್ಲ, ಸುತ್ತಮುತ್ತ 5 ಕಾಲೇಜಿದೆ. ಮಲ್ಲಿಗೆ ನರ್ಸಿಂಗ್ ಕಾಲೇಜು, ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜು, ಯೂರೋ ಸ್ಕೂಲು, ಬೇಸಿಲುಡ್ ನ್ಯಾಚುರಲ್ ಸ್ಕೂಲು. ಸರ್ ಫೈನಲ್ ಆಗಿ ಹತ್ತಿರದಲ್ಲೇ ಮಿಲೇನಿಯಂ ಸ್ಕೂಲು. ಸರ್ ಪ್ರಾಪರ್ ಸಿವೇಜು, STPನೂ ಇದೆ ಇಲ್ಲಿ. ಸರ್ ಇನ್ನೊಮ್ಮೆ ಹೇಳ್ತೀನಿ, ಇದೇ ಮೇನ್ ರೋಡು, ಇದೇ ನಮ್ಮ ಲೇಔಟು. ಸರ್ ಟೋಟಲ್ 86 ಸೈಟ್ ಬರುತ್ತೆ, 66 ಖಾಲಿ, ಕೇವಲ 20 ಮಾತ್ರ ಖಾಲಿ ಇರೋದು. ಬೇಗ ಬನ್ನಿ, ಬುಕ್ ಮಾಡ್ಕೊಳ್ಳಿ. ಕನ್ನಡ ಕುವರ ವೀಕ್ಷಕರಿಗೆ 1,20,000 ರೂಪಾಯಿ ಡಿಸ್ಕೌಂಟು, ಅದು ಕೂಡ 75% ಲೋನ್ ಆಗುತ್ತೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಇವತ್ತಿನ ಲೇಔಟ್ ಇದೆಯಲ್ಲ, ಬಂಗಾರ ಅಂತ ಹೇಳ್ತೀನಿ. ಕಾರಣ ಏನಂತಂದರೆ ನೋಡಿ, ಮೇನ್ ರೋಡು, ಇದೇ ಮೇನ್ ರೋಡು, ಇಲ್ಲಿ ಪಕ್ಕದಲ್ಲೇ ಇದೇ ಲೇಔಟ್ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಆರ್ಚ್, ದೊಡ್ಡದಂತ ಆರ್ಚ್ ಇದೆ. ಇನ್ನೊಂದೇನು ಗೊತ್ತಾ, ಹತ್ರ ಬನ್ನಿ, ಸ್ವಲ್ಪ ಹತ್ರ ಬನ್ನಿ. ಅಲ್ಲಿ ನೋಡಿ, ಮಲ್ಲಿಗೆ ಕಾಲೇಜ್ ಆಫ್ ನರ್ಸಿಂಗ್ ಫಾರ್ಮಸಿ, ಏನು ನರ್ಸಿಂಗ್ ಕಾಲೇಜ್ ಇದೆ, ಆ ಕಾಲೇಜಿನ ಎದುರುಗಡೆನೆ, ಹೌದು ವೀಕ್ಷಕರೇ, ಎದುರುಗಡೆ ಇರುವಂಥ ಲೇಔಟನ್ನು ತೊಗೊಂಬಂದಿದ್ದೀನಿ. ಪಕ್ಕಾ ಕಮರ್ಷಿಯಲ್ ಲೇಔಟು. ಇಲ್ಲಿ 1 ರೂಪಾಯಿ ಹಾಕಿದ್ರು ಕೂಡ ಸೂಪರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀನಿ. ಆ್ಯಂಡ್ ಈ ಲೇಔಟನ್ನು ನಮಗೆ ಪರಿಚಯ ಮಾಡಿಕೊಡ್ತಾ ಇರುವಂಥವ್ರು ವಿನಯ್ ಸರ್. ಕರೆಯೋಣ ವಿನಯ್ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಬನ್ನಿ ಸರ್, ಬನ್ನಿ ಸರ್. ನಾನು ಚೆನ್ನಾಗಿದ್ದೀನಿ ಸರ್. ಫಸ್ಟು ಒಂದೇದಾಗಿ ಥ್ಯಾಂಕ್ ಯು. ಒಳ್ಳೆ ಕಮರ್ಷಿಯಲ್ ಲೇಔಟ್ ತೊಗೊಂಬಂದಿದ್ದೀರಾ. ಇದೇ ಮೇನ್ ರೋಡು, ಪಕ್ಕದಲ್ಲೇ ಲೇಔಟ್. ಸರ್ ಇದು ಎಕ್ಸಾಕ್ಟ್ ಆಗಿ ಯಾವ ಊರು ಇದು? ಹುರುಳಿ ಚಿಕ್ಕನಹಳ್ಳಿ ಅಂತ ಬರುತ್ತೆ. ಹುರುಳಿ ಚಿಕ್ಕನಹಳ್ಳಿ. ಹೌದು. ಸುತ್ತಮುತ್ತಲು ಏರಿಯಾಗಳ ಹೆಸರು ತಗೊಬೋದಾ? ತಗೋಬಹುದು. ಹೇಳಿ ಅದು. ಸರ್ ಯಲಹಂಕ, ಚಿಕ್ಕಬಾಣಾವರ, ರೈಲ್ವೆ ಗೊಲ್ಲಹಳ್ಳಿ, 8ನೇ ಮೈಲಿ ಎಲ್ಲ ದೊಡ್ಡ ಊರೇ ಅಲ್ಲ. ಮೇನ್ ಆಗಿ ಬೇಲ್ಕೆರೆ. ಹೌದು ವೀಕ್ಷಕರೇ, ಬೇಲ್ಕೆರೆನು ಇಲ್ಲೇ ಹತ್ರ ಬರುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ವಾಕ್ ಮಾಡೋಣ ಬನ್ನಿ ಸರ್. ಹಂಗೆ ಮಾತಾಡ್ತಾ ಹೇಳ್ಬಿಡೋಣ ಸರ್. ಸುತ್ತಮುತ್ತ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಯಾವ್ದಾವ್ದಿದೆ ಹೇಳ್ಬೋದಾ? ನೋಡಿ ಹೇಳಿದ್ರೆ ಒಳ್ಳೇದು. ಅಷ್ಟೊಂದಿದೆ. ಹೇಳಿ ಸರ್. ಮಲ್ಲಿಗೆ ಕಾಲೇಜು ಇಲ್ಲೇ, ಮಲ್ಲಿಗೆ ಕಾಲೇಜು. ಆಮೇಲೆ ನಿರ್ಮಲಾ ಹಾಸ್ಪಿಟಲ್, ಮಿಲೇನಿಯಂ ಸ್ಕೂಲು, ಆಮೇಲೆ ಬಂದು ಬೇಸಿಲ್ವುಡ್ ನ್ಯಾಚುರಲ್ ಸ್ಕೂಲು, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಆಮೇಲೆ ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್, ಯೂರೋ ಸ್ಕೂಲು, ನ್ಯಾಷನಲ್ ಪಬ್ಲಿಕ್ ಸ್ಕೂಲು, ಚಿಕ್ಕಬಾಣಾವರ ನ್ಯಾಷನಲ್ ಪಬ್ಲಿಕ್ ಸ್ಕೂಲು. ಓಕೆ ಸರ್. ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜು. ಇಷ್ಟೊಂದು ಸ್ಕೂಲ್ಗಳು, ಇಷ್ಟೊಂದು ಹಾಸ್ಪಿಟಲ್ಸ್ಗಳು, ರಾಶಿನೇ ಇದೆ. ಬಸ್ಸು, ಟ್ರೈನು ಮತ್ತೆ ಏರ್ಪೋರ್ಟ್. ಫಸ್ಟ್ ಏರ್ಪೋರ್ಟ್ ಹೇಳಿ ಸರ್. ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಏರ್ಪೋರ್ಟ್? ಸರ್ ಇಲ್ಲಿಂದ 9 ಕಿಲೋಮೀಟರ್ ಅಂದ್ರೆ ಯಲಹಂಕ, ದೇವನಹಳ್ಳಿ ಏರ್ಪೋರ್ಟ್. ಹಂಗಿಂದ ಹಂಗೆ ಒಂದು ಅರ್ಧ ಗಂಟೆಲಿ ಹೋಗ್ಬೋದಾ? ಒಂದು 20 ನಿಮಿಷದಲ್ಲಿ ಹೋಗ್ಬೋದು. 20 ನಿಮಿಷದಲ್ಲಿ ಹೋಗ್ಬೋದು. ಇಲ್ಲೇನು ಟ್ರಾಫಿಕ್ ಇರಲ್ಲ, 20 ನಿಮಿಷದಲ್ಲಿ ಹೋಗ್ಬೋದು ಸರ್. ರೈಲ್ವೆ ಸ್ಟೇಷನ್ ಅಂತ ಬಂದ್ರೆ ಸರ್ ಇಲ್ಲೇ ರೈಲ್ವೆ ಗೊಲ್ಲಹಳ್ಳಿ 4 ಕಿಲೋಮೀಟರ್ಗೆ. ಈ ಕಡೆ ಸರ್ ಚಿಕ್ಕಬಾಣಾವರ. ಸೊ ಎರಡು ರೈಲ್ವೆ ಕನೆಕ್ಟಿವಿಟಿ ಇದೆ ಸರ್. ಬಸ್ ಸರ್ ಇದೇ ಬಸ್ ಸ್ಟ್ಯಾಂಡ್, ಇಲ್ಲೇ ಮುಂದೆ ಬಸ್ ಸ್ಟ್ಯಾಂಡ್. ಹೌದು ಸರ್. ಇನ್ನೇನ್ ಬೇಕು ಅಲ್ವಾ? ಸೊ ವೀಕ್ಷಕರೇ, BMTC ಬಸ್ ಸ್ಟ್ಯಾಂಡು ಇಲ್ಲೇ ಎದುರುಗಡೆನೇ ಇದೆ. ರೈಲ್ವೆ ಗೊಲ್ಲಹಳ್ಳಿ ಮತ್ತೆ ಚಿಕ್ಕಬಾಣಾವರ ಸರ್ ಹೇಳಿದ್ರು. ಆ್ಯಂಡ್ ಅರ್ಧ ಗಂಟೆ 20 ನಿಮಿಷದಲ್ಲೇ ನೀವು ಏರ್ಪೋರ್ಟ್ಗೆ ಈಸಿಯಾಗಿ ರೀಚ್ ಆಗಬಹುದು. ಸೊ ಕನೆಕ್ಟಿವಿಟಿ ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ಸರ್ ಇಲ್ಲಿಂದ ತುಮಕೂರು ರೋಡ್ಗೆ ಎಷ್ಟು ದೂರ ಆಗ್ಬೋದು ನಿಮ್ಮ ಪ್ರಕಾರ? ಸರ್ 7 ರಿಂದ 8 ಕಿಲೋಮೀಟರ್ ಆಗುತ್ತೆ ಅಷ್ಟೇ. 8ನೇ ಮೇಲೆ ಹೋಗ್ಬಿಟ್ರೆ ತುಮಕೂರು ರೋಡ್ ಅಷ್ಟೇನೆ. ಅಂತಂದ್ರೆ ನಮಗೆ ಮೆಟ್ರೋ ಬಹಳ ಹತ್ರ ಅಲ್ವಾ ನಮ್ಗೆ? ಸೊ ಇವಾಗ ನೀವು ನಮ್ಮ ಇದಿದೆಲ್ಲ ಸರ್, ಐಕ್ಯ ಇದೆ, ನಾಗಸಂದ್ರ ಮೆಟ್ರೋ, ಮತ್ತೆ ದಾಸರಳ್ಳಿ ಮೆಟ್ರೋ ಸ್ಟೇಷನ್ ಕೂಡ ಇವೆಲ್ಲ ನಮ್ಗೆ ಹತ್ರ ಆಗುತ್ತೆ. ಹೌದು. ಸೊ ಇಲ್ಲಿಂದ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಾವು ಕೂಡ ರೆಗ್ಯುಲರ್ ಆಗಿ ಮೆಟ್ರೋಗೆ ಓಡಾಡ್ತೀವಿ. ನಾವೇ ಹೋಗ್ತೀವಿ ಸರ್. ಶೂಟ್ಗೆ ಹೋಗ್ಬೇಕಾದ್ರೆ ದಾಸರಳ್ಳಿ ಹೋಗ್ಬಿಡ್ತೀವಿ, ಇಲ್ಲ ಅಂತಂದ್ರೆ ನಾಗಸಂದ್ರ ಮೆಟ್ರೋಗೆ ಹೋಗ್ತೀವಿ. ಏನಿಲ್ಲ ಅಂದ್ರೂ ಕೂಡ 10 ನಿಮಿಷದಲ್ಲಿ ಕರೆಕ್ಟ್ ಆಗಿ 10 ಮಿನಿಟ್ಸ್ ಅಲ್ಲಿ ಹೋಗ್ಬೋದು. ಹೌದು ಸರ್. ಓಕೆ. ಸುಮ್ಮನೆ ಹೇಳ್ತವ್ರೆ, ಏನೋ ವಿಡಿಯೋಗೆ ಬಂದವ್ರೆ ಹೇಳ್ತಾರೆ, ಹಂಗೆಲ್ಲ ಇಲ್ಲ. ನೀವು ಬನ್ನಿ, ಈ ಲೊಕೇಶನ್ ಇಂದ 10 ನಿಮಿಷದಲ್ಲಿ ಮೆಟ್ರೋಗೆ ರೀಚ್ ಆಗಬಹುದು. ಖಂಡಿತ. ಕರೆಕ್ಟಾ ಸರ್ ಇದು? ಸರ್ ಆಮೇಲೆ ದಿನ ಬೆಳಗ್ಗೆ ಎದ್ದಾಗ ಹಣ್ಣು ಬೇಕು, ಹಾಲು ಬೇಕು,
ಮನೆಗೆ ಸಾಮಾನು ಬೇಕು, ಎಲ್ಲಿಂದ ತಗೊಂಬರೋಣ ಸರ್? ಇಲ್ಲೇ ಇದೆ. ಎಲ್ಲಿದೆ? ಇಲ್ಲೇ ಶಾಪ್ ಇಲ್ಲೇ ಕಾಣ್ತಾ ಇದೆಯಾ? ಕಾಣ್ತಾ ಇದೆಯಾ? ತೋರಿಸಿ ಅಲ್ಲಿ ನೋಡಿ ವೀಕ್ಷಕರೇ, ನಾನೇ ತೋರಿಸ್ತೀನಿ. ಅಲ್ಲಿ ವೈಟ್ ಬಿಲ್ಡಿಂಗ್ ಏನ್ ಕಾಣ್ತಾ ಇದೆಯಲ್ಲ, ಪಕ್ಕದಲ್ಲಿ 2-3 ಅಂಗಡಿ ಕಾಣ್ತಾ ಇದೆಯಲ್ಲ, ಅಲ್ಲೇ ನಿಮಗೆ ಗ್ರಾಸರಿ ಶಾಪ್ ಇದೆ. ದಿನ ಬೆಳಗ್ಗೆ ಎದ್ದಾಗ ಎಲ್ಲೂ ಹೋಗ್ಬೇಕಾಗಿಲ್ಲ, ಇಲ್ಲೇ ಹತ್ರದಲ್ಲಿ ಇಲ್ಲ ವಾಕ್ ಮಾಡ್ಕೊಂಡು ಹೋಗ್ಬೋದು. ಕರೆಕ್ಟಾ? ಹೌದು ಸರ್. ಆಮೇಲೆ ಮೇನ್ ರೋಡ್ ನನ್ನ ಪ್ರಕಾರ ಇಲ್ಲೂ ಯಾರಾದ್ರೂ ಅಂಗಡಿ ತೆಗಿತಾರೆ 100% ಆಗುತ್ತೆ ಸರ್. ತೆಗಿತಾರಲ್ವಾ? ಈ ಲೇಔಟ್ ಮುಗಿಯೋದ್ರೊಳಗಡೆ 100% ಇಲ್ಲಿ ಅಂಗಡಿಗಳು ಆಗ್ತವೆ. ಕಾರಣ ಏನಂತಂದ್ರೆ ಇದೇ ಮೇನ್ ರೋಡ್ ಅಂದ್ಮೇಲೆ ಲೇಔಟ್ ಅಲ್ಲಿ ಯಾರಾದ್ರೂ ಅಂಗಡಿ ಓಪನ್ ಮಾಡದೇ ಇರ್ತಾರ? ಹಾಗೆ ಆಗುತ್ತೆ. ಟೆನ್ಷನ್ ಇಲ್ಲ ಅಲ್ವಾ ಸರ್? ಆಮೇಲೆ ಇನ್ನೊಂದು ಸೆಕ್ಯೂರಿಟಿ ಅಂತ ಬಂದಾಗ, ಲೈಕ್ ತುಂಬಾ ಜನ BDA ಬರುತ್ತೆ, BDA ಅಕ್ವೈರ್ ಆಗ್ಬಿಡುತ್ತೆ ಅಂತ ತುಂಬಾ ಜನ ಕೇಳ್ತಾರೆ. ಇದನ್ನ ನಾವು ಕ್ಲಾರಿಫಿಕೇಶನ್ ಕೊಡಬೇಕು. ಇದಕ್ಕೆ ಏನ್ ಕ್ಲಾರಿಫಿಕೇಶನ್ ಕೊಡ್ತೀರಾ? ಯಾವುದೇ ರೀತಿ BDA ಅಲಾಟ್ಮೆಂಟ್ ಆಗಿಲ್ಲ, ತೊಂದ್ರೆ ಇಲ್ಲ. ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ. ಎಲ್ಲ ಮನೆಗಳಾಗಿದೆ, ಎಲ್ಲಾ ಕಡೆ ಮನೆ ಬರ್ತಾ ಇದೆ. 14 ಮನೆ ಕಟ್ತಾ ಇದ್ದಾರೆ. 14 ಮನೆ ಕಟ್ತಾ ಇದ್ದಾರೆ. 14 ಮನೆಗಳು ಬರ್ತಾ ಇದೆ. 14 ಮನೆಗಳು ಬರ್ತಾ ಸೊ ಇದೆ. ಟೆನ್ಷನ್ ಬೇಡ, ಯಾವುದೇ ರೀತಿ ಭಯನೇ ಬೇಡ ಸರ್. ಓಕೆ ಸರಿ, ಇವಾಗ ಎಲ್ಲ ಆಯ್ತು, ನಿಮ್ಮಿಂದ ಕ್ಲಾರಿಫಿಕೇಶನ್ ಎಲ್ಲ ತಗೊಂಡೆ. ಸೊ ಇವಾಗ ನಾನು ಕೇಳುವಂಥದ್ದು ಲೇಔಟ್ ನ ವಿಚಾರ. ಟೋಟಲ್ ಎಷ್ಟು ಎಕರೆಯಲ್ಲಿ ಮಾಡಿರುವಂತ ಲೇಔಟ್ ಸರ್? 4 ಎಕರೆಯಲ್ಲಿ ಮಾಡಿದೀವಿ. 4 ಎಕರೆ. ಎಷ್ಟು ಸೈಟ್ ಬಂದಿದೆ? 86 ಸೈಟ್ ಬಂದಿದೆ ಸರ್. ಆಲ್ರೆಡಿ 66 ಸೈಟ್ ಸೇಲ್ ರಿಜಿಸ್ಟರ್ ಆಗಿದೆ, ಖಾಲಿ ಆಗಿದೆ. ಮತ್ತೆ ಎಷ್ಟಿದೆ? ಇನ್ನು 20 ಸೈಟ್ ಅಷ್ಟೇ. ಓನ್ಲಿ 20? ಬರೀ 20 ಸೈಟ್ ಅಷ್ಟೇ. ಹಿಂಗ್ ಹೇಳ್ತೇವೆ ಸರ್, ಬೇಗ ಬರ್ಬೇಕಾನೆ ನೀವು. ನಮ್ಮ ವೀಕ್ಷಕರಿಗೆ ಒಳ್ಳೆ ಸೈಟ್ ಕೊಡ್ಬೋದಿತ್ತು. ಸೊ ವೀಕ್ಷಕರೇ, ನೋಡ್ತಾ ಇರುವಂತಹ ಸಾವಿರಾರು ಜನರಲ್ಲಿ 20 ಜನರು ಮಾತ್ರ ಲಕ್ಕಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ಒಳ್ಳೆ ಲೇಔಟ್, ಇಷ್ಟು ಒಳ್ಳೆ ಇದರಲ್ಲಿ ಸಿಗ್ತಾ ಇದೆ, ಲೊಕ್ಯಾಲಿಟಿಯಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಪ್ರೈಸ್ ಕೂಡ ಶಾಕಿಂಗ್ ಪ್ರೈಸ್ ಇದೆ. ಸರ್ ರಿವೀಲ್ ಮಾಡ್ತಾರೆ ಪ್ರೈಸ್, ಆಮೇಲೆ ರಿವೀಲ್ ಮಾಡ್ತಾರೆ. ಸರ್ 20 ಸೈಟ್ಗಳು ಯಾವ ಡೈಮೆನ್ಷನ್ ಇದೆ ಸರ್? 30-40 ಎಲ್ಲ 30-40 ಇದೆ ಸರ್. ಆಮೇಲೆ ಫೇಸಿಂಗು ಸರ್ ಈಸ್ಟ್ ವೆಸ್ಟ್ ಎರಡೇ ಇದೆ ಸರ್. ಈ ಕಡೆ ಏನ್ ನೋಡ್ತಾ ಇದ್ದೀರಾ, ಸ್ವಲ್ಪ ಹಿಂದೆ ಬಂದ್ಬಿಡಿ ಸರ್. ನೋಡಿ, ಆ ಕಡೆದು ಸೈಟ್ಗಳು, ಈ ಕಡೆ ತೋರಿಸಿ, ಈ ಕಡೆ ಸೈಟ್ಗಳು ಈಸ್ಟ್ ವೆಸ್ಟ್ ಎರಡೇ ನಿಮಗೆ ಅವೈಲೇಬಲ್ ಇರೋದು. ಎರಡು ಒಳ್ಳೆ ಡೈರೆಕ್ಷನ್, ಗುಡ್ ಡೈರೆಕ್ಷನ್. ಆಮೇಲೆ ಇನ್ನೊಂದು ಕ್ವಶನ್ ಕೇಳ್ತೀನಿ. ಮೇನ್ ರೋಡ್ ಅಲ್ವಾ, ಕಮರ್ಷಿಯಲ್ ಯಾವ್ದಾದ್ರು ಸಿಗ್ಬೋದಾ ಸರ್? ಕಮರ್ಷಿಯಲ್ 2 ಸೈಟ್ ಇದೆ. ಎರಡೇ ಇರೋದು ಸರ್. ಎರಡೇ ಪೀಸ್ ಇರೋದು. ಎಲ್ಲ ಸೇಲ್ ಆಗ್ಬಿಟ್ಟಿದೆ, ರಿಜಿಸ್ಟರ್ ಆಗಿದೆ. ಯಾವ ಮೂಲೆಯಲ್ಲಿ ಇರೋದು ಅದು? ಆ ಮೂಲೆಯಲ್ಲಿ ನಾನು ನೋಡಿದೀನಿ. ಇದ್ರಲ್ಲಿ ಅಲ್ಲಿ ತೋರಿಸಿ. ಅದು ಕೂಡ ಮಲ್ಲಿಗೆ ಫಾರ್ಮಸಿ ಎದುರುಗಡೆನೆ ಬರುತ್ತೆ ಸರ್. ಒಂದು ಮೆಡಿಕಲ್ ಶಾಪ್ ಹಾಕ್ಬಿಡ್ಬೋದಲ್ವಾ? ಖಂಡಿತ ಮಾಡ್ಬೋದು. ನೋಡಿ, ನಿಜವಾಗ್ಲೂ ವೀಕ್ಷಕರೇ, ಒಳ್ಳೆ ಎರಡು ಓಕೆ ಕಮರ್ಷಿಯಲ್ ಸೈಟ್ಸ್ ಇದೆ. ವಿಡಿಯೋ ಮುಗಿಯೋದ್ರೊಳಗಡೆ ಕಾಲ್ ಬುಕ್ ಮಾಡಬೇಕು, ಇಲ್ಲ ಅಂತಂದ್ರೆ ಹೋಯ್ತದು, ಗ್ಯಾರಂಟಿನ ಅದು. ಅಂಡ್ ಅದು ಕೂಡ ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ, ಸೂಪರ್ ಪ್ರೈಸ್ ಅಲ್ಲಿ. ಕಮರ್ಷಿಯಲ್ ಸೈಟ್ ಇನ್ನೂವರೆಗೆ ನೀವು ಅಂದ್ಕೊಂಡಿರಲ್ಲ ಆ ರೇಟಲ್ಲಿ ಇವತ್ತು ನಿಮಗೆ ಸಿಗ್ತಾ ಇದೆ. ನಮ್ಮ ವಿನಯ್ ಸರ್ ತಗೊಂಡ್ಬರ್ತಾ ಇದಾರೆ ಅಂತ ಹೇಳ್ಬೋದು. ಸರ್ ಸ್ವಲ್ಪ ಅಮ್ಯುನಿಟೀಸ್ ಬಗ್ಗೆ ಮಾತಾಡೋಣ ಸರ್. ಇವಾಗ ಆಲ್ಮೋಸ್ಟ್ ಮಾಹಿತಿ ಗೊತ್ತಾಯ್ತು. ಅಮ್ಯುನಿಟೀಸ್ ಅಂತ ಬಂದಾಗ ಫಸ್ಟ್ ಬರುವಂಥದ್ದು ಜನ ನೋಡೋದೆ ರೋಡು. ಎಷ್ಟು ಅಗಲ ರೋಡ್ ಇದೆ ಸರ್ ಇಲ್ಲಿ? ಸರ್ 30 ಅಡಿ ಬರುತ್ತೆ ರೋಡು. 30 ಅಡಿ ರೋಡ್. ಮೇನ್ ರೋಡ್ಗಿಂತ ನಿಮ್ದೇ ಜಾಸ್ತಿ ಇದೆ. ಕರೆಕ್ಟ್ ಆಗಿ ಹೇಳಿದ್ರೆ, ಮೇನ್ ರೋಡ್ಗೆ ಮೀರಿಸುವಂತ ರೋಡು ಲೇಔಟ್ ಒಳಗಡೆ ಇದೆ. ಅಂಡ್ ಇನ್ನೊಂದು ಏನಂತಂದ್ರೆ, ತುಂಬಾ ಜನ ಲೇಔಟ್ ಒಳಗಡೆ ಮೇನ್ ರೋಡ್ 30 ಮಾಡ್ತಾರೆ, ಸಬ್ ರೋಡ್ಗಳನ್ನ 20 ಫೀಟ್ ಮಾಡ್ತಾರೆ, 25 ಫೀಟ್ ಮಾಡ್ತಾರೆ. ನಮ್ದು ಎಲ್ಲ ರೋಡ್ 30 ಫೀಟ್ ಇದೆ. ಎಲ್ಲ ರೋಡ್ 30 ಫೀಟ್ ಇದೆ. ಅಂಡ್ ಇನ್ನು ಬೇಸಿಕ್ ಕಮ್ಯುನಿಟೀಸ್ ಅಂತ ಬರುವಂತಹ ಸಿವೇಜ್ ಬನ್ನಿ ಸರ್ ತೋರ್ಸೋಣ ಸ್ವಲ್ಪ. ಸರ್ ಸಿವೇಜು ನೋಡಿ, ಅಲ್ಲಿ ಇದಿದೆ, ಪಿಟ್ ಇದೆ. ವೀಕ್ಷಕರೇ ನೋಡ್ಬೋದು, ಪಿಟ್ ಇದೆ. ಪ್ರತಿಯೊಂದು ಇದಕ್ಕೂ ಕೂಡ ಪಿಟ್ ಇದೆ. ಅಂಡ್ ಇದಕ್ಕೆ STP ಇದೆ ತಾನೆ? ಸೊ ಇಂಡಿವಿಜುವಲ್ ಪಿಟ್ ಅಲ್ಲ, ಇದು ಆಕ್ಚುಲಿ ಸಿವೇಜ್ ಲೈನ್ ಬರ್ತಾ ಇದೆ. ನಿಮಗೆ STP ಸಪರೇಟ್ ಆಗಿ ಲಾಸ್ಟ್ ಅಲ್ಲಿ ಹೈಲೈಟ್ಸ್ ಅಲ್ಲಿ ನೋಡಿರ್ತೀರಾ ನೀವು, ಅಲ್ಲಿ ಹೋಗಿ ಕಲೆಕ್ಟ್ ಆಗುತ್ತೆ ಇಂಡಿವಿಜುವಲ್ ಆಗಿ. ಸರ್ ಆಮೇಲೆ ಡ್ರೈನೇಜ್ ತೋರಿಸಿ, ನಮ್ಮ ವೀಕ್ಷಕರಿಗೆ ಡ್ರೈನೇಜ್ ತೋರಿಸಿ. ಬಾಕ್ಸ್ ಟೈಪ್ ಕಾಂಕ್ರೀಟ್ ಡ್ರೈನೇಜ್, ಅದು ಕೂಡ ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದಾರೆ. ಓಕೆ. ಅಂಡ್ ಇದು ಡ್ರೈನೇಜ್ ಪೈಪ್ ಅಲ್ವಾ ಸರ್? ಇದು ಬನ್ನಿ ಇಲ್ಲಿ ನಮ್ಮ ವೀಕ್ಷಕರಿಗೆ ತೋರಿಸೋಣ. ಇದು ಡ್ರೈನೇಜ್ ಪೈಪ್ ಸರ್. ಅದು ವಾಟರ್ ಲೈನ್. ಇಲ್ಲಿದಲ್ಲ ಸರ್, ಯಾವುದು? ಇದು ವಾಟರ್ ಲೈನ್. ಇದು ವಾಟರ್ ಲೈನ್. ಇದೆಲ್ಲ ಏನ್ ಸರ್ ಪೈಪ್? ಇದು ಎಲೆಕ್ಟ್ರಿಸಿಟಿದು. ಇದು ಎಲೆಕ್ಟ್ರಿಸಿಟಿದು ಒಳಗಡೆ ಹೇಳ್ಕೊಳ್ಳೋದಕ್ಕೆ. ಸೊ ಒಳಗಿಂದ ಒಳಗಡೆನಾ? ಲೈನಿಂದ ತಗೊಂಡ್ಬಿಟ್ಟು ಒಳಗಡೆ ಹೋಗುದು. ವೀಕ್ಷಕರೇ ತೋರಿಸಿ, ಇಲ್ಲಿ ನಮ್ಮ ವೀಕ್ಷಕರಿಗೆ ಇಲ್ಲಿ ತೋರಿಸಿ. ಇದು ಎಲೆಕ್ಟ್ರಿಸಿಟಿ ಲೈನು, ಇದು ಸಿವೇಜ್ ಲೈನು, ಇದು ವಾಟರ್ ಲೈನು. ಸೊ ಎಲ್ಲದೂ ಕೂಡ ಪ್ರಾಪರ್ ಆಗಿದೆ. ಅಂಡ್ ಜೊತೆಯಲ್ಲಿ ಕಾಂಕ್ರೀಟ್ ನ ನಿಮಗೆ ಬಾಕ್ಸ್ ಟೈಪ್ ಡ್ರೈನೇಜ್ ಬರ್ತಾ ಇದೆ. ಅಂಡ್ ಸಿವೇಜ್ ವಿತ್ STP. ಹೌದು ವೀಕ್ಷಕರೇ, ಸಿವೇಜ್ ವಿತ್ STP ಬರ್ತಾ ಇದೆ. ಬನ್ನಿ ಸರ್ ಹಾಗೆ ಮತ್ತೆ ವಾಕ್ ಮಾಡೋಣ. ಆಮೇಲೆ ಗೇಟೆಡ್ ಕಮ್ಯುನಿಟಿ, ಪರ್ಫೆಕ್ಟ್. ಸುತ್ತಲೂ ಕಾಂಪೌಂಡ್ ಇದೆ. ವೀಕ್ಷಕರೇ ನೋಡ್ಬೋದು, ಅಲ್ಲಿಂದ ತೋರಿಸಿ, ಅಲ್ಲಿಂದ ಈ ಕಡೆ ಇಷ್ಟೇ ತೋರಿಸಿ. ಸುತ್ತಲೂ ಕಾಂಪೌಂಡು, ಜೊತೆಯಲ್ಲಿ ವೀಕ್ಷಕರೇ ಇರುವಂತದ್ದು ಒಂದು ದೊಡ್ಡದಾದಂತ ಆರ್ಚ್. ಸರ್ ಆರ್ಚ್ ಕೆಲಸ ನಡೀತಾ ಇದೆ. ಯಾವಾಗ ಮುಗಿಯುತ್ತೆ ಸರ್? ಒಂದು 15 ಡೇಸ್ 20 ಡೇಸ್ ಒಳಗೆ ಮುಗಿಯುತ್ತೆ ಸರ್. 15-20 ದಿನದಲ್ಲಿ ಖಂಡಿತ ಸರ್. ಆಮೇಲೆ ಆರ್ಚ್ ಇದೆ ಅಂತಂದ್ಮೇಲೆ ಸೆಕ್ಯೂರಿಟಿ ವ್ಯವಸ್ಥೆ ಇದೆಯಾ? ಇದೆ ಸರ್, ಆಲ್ರೆಡಿ ಸೆಕ್ಯೂರಿಟಿ ಇದ್ದಾರೆ ಸರ್. ಸೆಕ್ಯೂರಿಟಿ ಆಲ್ರೆಡಿ ಇದ್ದಾರೆ, ಈಗಲೇ ಇಟ್ಬಿಟ್ಟಿದ್ದೀರಾ? ಹೌದು ಸರ್. ಒಳ್ಳೆ ಕೆಲಸ. ಆಮೇಲೆ ಈ ರೋಡ್ ಇನ್ನೂ ಮಾಡಿಲ್ವಲ್ಲ ಸರ್, ಯಾವಾಗ ಮಾಡ್ತೀರಾ
ಸರ್ ಅದು 15 days ಆಗುತ್ತೆ ಸರ್. ಸ್ವಲ್ಪ ಮನೆ ಕಟ್ತಾ ಇದ್ದಾರೆ, ಅದೆಲ್ಲ ಒಂದ್ ಸ್ವಲ್ಪ ಮತ್ತೆ ಟಾರ್ ಎಲ್ಲ ಹಾಕಿದ್ರೆ ಒಡೆದು ಬಿಸಾಕ್ತಾರೆ ಅಂತ ಹೇಳಿ ಅದಾದ್ಮೇಲೆ ಹಾಕೋಣ ಅಂತ. ಒಳ್ಳೆ ಕೆಲಸ, ಇದು ಒಳ್ಳೆ ಕೆಲಸ. ಆಮೇಲೆ ಮಾಡಿದ್ರೇನೆ ಒಳ್ಳೇದು ಸರ್. ಫೈನಲ್ ಆಗಿ ಪ್ರೈಸಿಂಗ್ ವಿಚಾರಕ್ಕೆ ಬಂದಿದ್ದೀವಿ. ಫಸ್ಟ್ ಕೇಳುವಂತದ್ದು ಸರ್, ಇದು ಖಾತಾ ಯಾವ್ದು ಬರುತ್ತೆ ಸರ್? ಇದು ಸರ್ ಪಂಚಾಯತಿ ಖಾತಾ ಬರುತ್ತೆ. ಪಂಚಾಯತಿ ಖಾತಾ ಎಲ್ಲರಿಗೂ ಖಾತಾ ಸಿಗುತ್ತೆ? ಖಾತಾ ಸಿಗುತ್ತೆ ಸರ್. ಪಕ್ಕ ತಾನೆ? ಪಕ್ಕ ಸರ್. ಸರ್ ಏನ್ ಪ್ರೈಸ್ ಅನ್ನ ಕೊಟ್ ಮಾಡ್ತಾ ಇದ್ದೀರಾ ಸರ್? ಸ್ಕ್ವೇರ್ ಫೀಟಿಗೆ 3300 ಕೋಟ್ ಮಾಡ್ತಾ ಇದೀವಿ. 3300 ಫೈನಲ್ ಕೊಟ್ಬಿಟ್ಟಿದೀವಿ. ಕೊಟ್ಬಿಟ್ಟಿದ್ದೀರಾ? ಇನ್ನೊಂದು 3300 ವರ್ತ್ ಇದೆಯಾ ಸುತ್ತಮುತ್ತಲು? ಸರ್ ಖಂಡಿತ ವರ್ತ್ ಇದೆ. ಓಡ್ತಾ ಇದೆಯಾ ರೇಟ್? ಹೌದು ಸರ್. ಸರ್ ಇನ್ನೊಂದು 3300 ಹೇಳಿದ್ರೆ ಆಗ್ಲಿಲ್ಲ, ನಮ್ಗೆ ಡಿಸ್ಕೌಂಟ್ ಬೇಕಲ್ಲ ಸರ್? ಸರ್ ಖಂಡಿತ ನಿಮ್ಮ ಕಡೆಯಿಂದ ಬರೋ ಕಸ್ಟಮರಿಗೆ 100 rupees ನಿಮಗೆ ಡಿಸ್ಕೌಂಟ್ ಕೊಡ್ತೀವಿ. 100 rupees ಡಿಸ್ಕೌಂಟ್ ಅಂದ್ರೆ 3200. 30-40 ತಗೊಂಡ್ರೆ 1,20,000 ಡಿಸ್ಕೌಂಟ್ ಕೊಡ್ಬೇಕಾಗುತ್ತೆ. ನಿಜ ಸರ್. ಕೊಡ್ತೀರಾ? ಕೊಡ್ತೀವಿ ಸರ್. ಓಕೆ ಸರ್, ಇರೋದೇ 30-40, ಆಫ್ ಸೈಟ್ ಅಂತೂ ಯಾವುದೂ ಇಲ್ಲ. ಸೊ 1,20,000 ಡಿಸ್ಕೌಂಟ್ ನಿಮಗೋಸ್ಕರ ಇದೆ ಸರ್. 2 ಕಮರ್ಷಿಯಲ್ ಸೈಟ್ ಇದೆ ಅಂದ್ರೆ ಏನ್ ರೇಟ್ ಕೊಡ್ತಾ ಇದೆ ಸರ್? 3900 ಕೋಟ್ ಮಾಡ್ತಾ ಇದ್ದೀನಿ. 3900. ಹೌದು, ನಾನು ಒಂದ್ ಸ್ವಲ್ಪ ನಿಮ್ಮ ಕಡೆಯಿಂದ ಒಂದು 100 rupees ಕಡಿಮೆ ಮಾಡ್ಕೊಡ್ತೀನಿ. ಅದರಲ್ಲೂ 100 rupees ಕಮ್ಮಿ ಮಾಡ್ಕೊಡ್ತೀರಾ? ಹೌದು ಸರ್. ಗ್ಯಾರಂಟಿನ ಇದು? ಗ್ಯಾರಂಟಿ ಸರ್. 3800 ರೂಪಾಯಿ ಆಗ್ಬೋದು. ಖಂಡಿತ ಮಾಡ್ಕೊಡ್ತೀನಿ. ಏನಪ್ಪ ರೇಟ್ ಜಾಸ್ತಿ ಅನ್ಕೊಂಬೇಡಿ, ಯಾಕಂತಂದ್ರೆ ಕಮರ್ಷಿಯಲ್ ಸೈಟು ಬಂಗಾರದಂತ ವ್ಯಾಲ್ಯೂ ಸಿಗೋದಿಲ್ಲ. ಹೌದು, ಎರಡೇ ಇರೋದು. ಸೊ ಆದ್ರಿಂದ ದಯವಿಟ್ಟು ಮಿಸ್ ಮಾಡ್ಕೊಂಬೇಡಿ. ಒಳ್ಳೆ ಸೈಟು 3800 ರೂಪಾಯಿ ಕೊಡ್ತಾ ಇದ್ದಾರೆ, ಅದು ಕನ್ನಡ ವೀಕ್ಷಕರಿಗೆ ಮಾತ್ರ. ದಯವಿಟ್ಟು ಅದನ್ನು ಕೂಡ ನೀವು ಇಲ್ಲಿ ಪರ್ಚೇಸಸ್ ಅನ್ನ ಮಾಡಬಹುದು. ಸರ್ ಯಾರಾದ್ರೂ ಬೈ ಮಾಡಬೇಕು ಅಂದ್ರೆ ಬುಕಿಂಗ್ ಪ್ರೋಸೆಸ್ ಯಾವ ತರ ಇರ್ತದೆ ನಮ್ಮ ವೀಕ್ಷಕರಿಗೆ ಹೇಳಿ. ಸರ್ ಏನಿಲ್ಲ, 10,000 ಕೊಟ್ಟು ಟೋಕನ್ ಅಡ್ವಾನ್ಸ್ ಅಂತ 10,000 ತಗೋತೀವಿ. ಸರಿ. ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಲಿ. ಸರಿ. ಚೆಕ್ ಮಾಡಿಸ್ಕೊಳ್ಳಿ. ಸರಿ. ಎಲ್ಲ ಓಕೆ ಆಯ್ತು ಅಂದ್ರೆ ಮೂವ್ ಮಾಡ್ಲಿ. ಇಲ್ಲಾರ ಸರಿ ಇಲ್ಲ, ಡಾಕ್ಯುಮೆಂಟ್ಸ್ ನಮ್ದೇನೋ ಸರಿ ಇಲ್ಲ ಅಂತ ಹೇಳಿದ್ರೆ 10,000 ರೂಪಾಯಿ ಏನ್ ಕೊಟ್ಟಿದ್ದಾರೆ ನಾನು ರಿಫಂಡ್ ಮಾಡ್ತೀರಾ? ಖಂಡಿತ. ಆಮೇಲೆ ಇನ್ನೊಂದು, ಎಲ್ಲ ಓಕೆ ಆಯ್ತು, ಖುಷಿ ತಗೊಳ್ಳೋಣ ಗುರು ಅಂತ ಬಂದ್ಬಿಡ್ತಾರೆ ಅನ್ಕೊಳ್ಳೋಣ, ಲೋನ್ ಆಗುತ್ತಾ ಸರ್? ಲೋನ್ 100% ಆಗುತ್ತೆ ಸರ್. 70% ಲೋನ್? 75% ಲೋನ್ ಮಾಡಿಸ್ಕೊಡ್ತೀನಿ. 75% ಲೋನ್ ಆಗುತ್ತೆ. ಲೋನ್ ಮಾಡಿಸ್ಕೊಡ್ತೀನಿ ಅಲ್ವಾ? ನೀವೇ ಮಾಡಿಸ್ಕೊಡ್ತೀರಾ? ನಾನೇ ಮಾಡಿಸ್ಕೊಡ್ತೀನಿ. ಡಾಕ್ಯುಮೆಂಟ್ಸ್ ತಗೊಂಡು ಬಂದ್ರೆ ಆಯ್ತು. ನೀವು ಬರ್ಬೇಕಾದ್ರೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಫ್ಯಾಮಿಲಿ ಜೊತೆ ಬನ್ನಿ. ಅಂಡ್ ತುಂಬಾ ಜನ ಹೇಳ್ತೀರಾ ಲೊಕೇಶನ್ ಕೊಡಲ್ಲ ಸರ್, ಲೊಕೇಶನ್ ಕೊಡಲ್ಲ. ಎದುರುಗಡೆನೆ ಮಲ್ಲಿಗೆ ಹಾಸ್ಪಿಟಲ್ ಇದೆ, ಲೊಕೇಶನ್ ಕೊಟ್ಟಿರ್ತೀನಿ. ಮಲ್ಲಿಗೆ ಹಾಸ್ಪಿಟಲ್ ಲೊಕೇಶನ್ ಕೊಟ್ಟಿರ್ತೀನಿ. ಎದುರುಗಡೆನೆ ಇವ್ರ ಲೇಔಟ್, ಇಲ್ಲಿಗೆ ಬರಬಹುದು. ಅಂಡ್ ಸರ್ ಲೇಔಟ್ ಹೆಸರು ಏನು ಸರ್? ಇದು ಸರ್ ಅನುಗ್ರಹ ಎನ್ಕ್ಲೇವ್ ಅಂತ. ಅನುಗ್ರಹ ಎನ್ಕ್ಲೇವ್. ಎದುರುಗಡೆನೆ ಅನುಗ್ರಹ ಎನ್ಕ್ಲೇವ್ ಲೇಔಟ್ ಇದೆ. ಫ್ಯಾಮಿಲಿ ಜೊತೆ ಬನ್ನಿ. ಇರೋದೇ 20 ಸೈಟು, ಆಮೇಲೆ 2 ಕಮರ್ಷಿಯಲ್ ಸೈಟ್ ಇದೆ, ಅದು ಕೂಡ ಶೋರ್ ಇಲ್ಲ. ವಿಡಿಯೋ ಲೇಟ್ ಆಗಿ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಉಳಿದಿರೋದಿಲ್ಲ. ಇರೋದೇ 2. ಬೇಜಾರು ಮಾಡ್ಕೊಬೇಡಿ, ಆದಷ್ಟು ಬೇಗ ಬನ್ನಿ. ಬರಬೇಕಾದ್ರೆ ನಿಮ್ಮ ಸೆಟಪ್ ಡಾಕ್ಯುಮೆಂಟ್ಸ್ ಅನ್ನ ನಿಮ್ಮದು ತೊಗೊಂಬನ್ನಿ. ಆಧಾರ್ ಕಾರ್ಡು, ID ಪ್ರೂಫು, ಜೊತೆಲಿ ಇನ್ಕಮ್ ಪ್ರೂಫ್ ತಂದು ಸರ್ಗೆ ಕೊಟ್ಟರೆ ಸರಿಂದ ಒಂದು 10,000 ರೂಪಾಯಿ ಕೊಟ್ಬಿಟ್ಟು ಇಲ್ಲಿನ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ನೀವು ಲೇಔಟ್ ಸೈಟ್ ಚೆನ್ನಾಗಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಲೋನ್ ಆಗುತ್ತೆ ಇಲ್ಲ ಅಂತ ಸರ್ ಚೆಕ್ ಮಾಡ್ತಾರೆ. 2 ಮ್ಯಾಚ್ ಆಯ್ತಂದ್ರೆ ನಿಮ್ಮ ಕನಸಿನ ನಿವೇಶನ ರೆಡಿ ಆಗುತ್ತೆ. ಕರೆಕ್ಟಾ ಸರ್? ಸರಿ, ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತಾ ಇರ್ತೀನಿ. ಎಷ್ಟು ಗಂಟೆ ತನಕ ಫೋನ್ ಮಾಡಬಹುದು? 24 hours ಯಾವಾಗಾದ್ರೂ ಮಾಡಿ ಅಲ್ವಾ ಸರ್? ಎಂಗೇಜ್ ಎನರ್ಜೆಟಿಕ್ ಆಗಿದ್ದಾರೆ, ಯಾವಾಗಾದ್ರೂ ಮಾಡ್ಬೋದು. ಅಂಡ್ ಜೊತೆಯಲ್ಲಿ ವಾಟ್ಸಪ್ ಇರುತ್ತೆ. ಒಂದ್ ವೇಳೆ ಸರ್ ಬಿಸಿ ಇದ್ದಾರೆ, ಕಾಲ್ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂದ್ರೆ ವಾಟ್ಸಪ್ ಇರುತ್ತೆ. ಹೈ ಅಂತ ಮೆಸೇಜ್ ಕಳಿಸಿ, ಅನುಗ್ರಹ ಲೇಔಟ್ ಅಂತ ಒಂದು ಟೈಪ್ ಮಾಡಿ ಕಳಿಸಿ, ಸರ್ಗೆ ಗೊತ್ತಾಗುತ್ತೆ. ನಿಮಗೆ ಇಲ್ಲಿ ಸೈಟ್ ವಿಸಿಟ್ಸ್ ಅನ್ನ ಮಾಡ್ತಾರೆ. ಸರ್ ಯಾರು ಇರ್ತಾರೆ ಸರ್ ಇಲ್ಲಿ? ಸರ್ ನಾನು ಇರ್ತೀನಿ. ನೀವೇ ಇರ್ತೀರಾ? ನಾನೇ ಇರ್ತೀನಿ, ಇಲ್ಲ ಅಂದ್ರೆ ನಮ್ಮ ಸೆಕ್ಯೂರಿಟಿ ಇರ್ತಾರೆ. ಸೆಕ್ಯೂರಿಟಿ ಇರ್ತಾರೆ. ಒಂದು ಫೋನ್ ಮಾಡಿ ಬರೋದು ಒಳ್ಳೇದು. ಫೋನ್ ಮಾಡ್ಕೊಂಡು ಕಾಲ್ ಮಾಡಿ ಬನ್ನಿ. ದಯವಿಟ್ಟು ವೀಕ್ಷಕರೇ ಕಾಲ್ ಮಾಡ್ಕೊಂಡು ಬನ್ನಿ. ಸರ್ ಇರೋದ್ರಿಂದ ಕರೆಕ್ಟ್ ಆಗಿ ಮಾತಾಡ್ಬೋದು, ಮಾಹಿತಿ ತಗೊಂಡ್ಬಂದು. ಇಲ್ಲಿ ಬಂದು ಯಾರೋ ಮೇಸ್ತ್ರಿ ಹತ್ರನೋ ಸೆಕ್ಯೂರಿಟಿ ಹತ್ರನೋ ಕೇಳೋ ಬದಲು ಡೈರೆಕ್ಟ್ ಆಗಿ ಸರ್ ಜೊತೆ ಬರ್ಬೋದು, ಮಾತಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನ ತಗೊಬೋದು. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಮೇನ್ ರೋಡ್ ಪಕ್ಕದಲ್ಲಿರೋ ಲೇಔಟ್ ಬಿಟ್ಕೋಬೇಡಿ. ಒಳ್ಳೆ ರೇಟಲ್ಲಿ ಕೊಡ್ತಾ ಇದ್ದಾರೆ. ತುಂಬ ಹತ್ತಿರದಲ್ಲಿರುವಂತಹ ಲೇಔಟ್, ತುಂಬ ಒಳ್ಳೆ ಜಾಗದಲ್ಲಿರುವಂತಹ ಲೇಔಟ್. ಸರ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜಾಗದಲ್ಲಿರುವಂಥ ಲೇಔಟ್, ಒಂದು ಒಳ್ಳೆ ಬೆಲೆ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.